ಈಗ ಯುವಕರು ತಾವೆಲ್ಲ ಇದ್ದೀರಿ, ನಿಮ್ಮ ನಡೆ ಹಳ್ಳಿ ಕಡೆ ಬೂತ್ ಕಡೆ ಇರಬೇಕು. ನಿಮ್ಮ ನಡೆ ನಮ್ಮ ಗ್ಯಾರಂಟಿ ಕಡೆ ಇರಬೇಕು. ನಿಮ್ಮ ನಡೆ ಬೂತ್ ನಲ್ಲಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು 2028ರಲ್ಲಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋ ಕಡೆ ಇರಬೇಕು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಶಪಥವನ್ನ ಈ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿದೆ. ಆದ್ರಿಂದ ನಾನು ಇನ್ನೊಂದಿನ ನಿಮ್ಮ ಅಧ್ಯಕ್ಷರಿಗೆ ಎಐಸಿಸಿ ಅಧ್ಯಕ್ಷರಿಗೆಲ್ಲರೂ ಕೂಡ ತಿಳಿಸಿ ನಾನು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಲಿಕ್ಕೆ ಏರ್ಪಾಟ್ ಮಾಡ್ತೇನೆ. ನಾನು ಪದಾಧಿಕಾರಿಗಳ ಸಭೆಗೆ ನಾನು ಖುದ್ದಾಗಿ ನಾನೇ ಬರ್ತೇನೆ, ಕೆಲವು ಸಲಹೆಗಳನ್ನ ಕೊಡ್ತೇನೆ. ನಿಮ್ಮ ಶಕ್ತಿ ಏನಿದು ಅಂತ ನಿಮ್ಗೆ ಅರಿವಿಲ್ಲ. ಈಗಾಗಲೇ ಅನೇಕ ಸ್ಟೇಜ್ ಮೇಲೆ ನಾವೆಲ್ಲ ಕೂತಿದ್ದೀವಲ್ಲ, ಮತ್ತೆ ಕಟ್ಟಿಯಿಂದ ಹಿಡಿದು ನಮ್ಮ ನಂಜೇಮಟ್ಟಿಯಿಂದ ಹಿಡಿದು ವಿನಯ್ ಕುಮಾರ್ ಸುರ್ಕೆಯಿಂದ ಹಿಡಿದು ಕೃಷ್ಣ ಬೈರೇಗೌಡದಿಂದ ರಿಜ್ವಾನಿಂದ ಹಿಡಿದು ಬಾದಲಿಯಿಂದ ಹಿಡಿದು ಇವರೆಲ್ಲ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದವರು. ರೇವಣ್ಣವರು, ವಿನಯ್ ಕುಮಾರ್ ಸುರ್ಕೆ ಅವರು ಕೂಡ ಬಂದಿದ್ದಾರೆ, ನಮ್ಮ ದಿನೇಶ್ ಗುಂಡ್ರಾರು ಬಂದಿದ್ದಾರೆ. ಅವರು 5 ಬಾರಿ MLA ಆಗಿದ್ದಾರೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದು, ಆಫೀಸ್ ಬೇರರ್ ಆಗಿದ್ದು. ಆಂಜನೇಯ ಬಂದಿದ್ದಾರೆ, ಆಂಜನೇಯ ಬಂದಿದ್ದಾರೆ. ಅವ್ರು ಸ್ಟೇಟ್ ಪ್ರೆಸಿಡೆಂಟ್, ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ನಮ್ಮ ನಂಜೇಮಟ್ಟು ಸ್ಟೇಟ್ ಪ್ರೆಸಿಡೆಂಟ್, ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಅವ್ರು ನಮ್ಮ ಗುರುಗಳಿದ್ದಂಗೆ. ಅವರು ಜಾರ್ಜ್ ಸ್ಟೇಟ್ ಪ್ರೆಸಿಡೆಂಟ್, ನಾನು ತಾಲೂಕ್ ಪ್ರೆಸಿಡೆಂಟ್. ನೋಡಿ ಎಷ್ಟು ವಿಪರ್ಯಾಸ ಬದಲಾವಣೆ ಇವತ್ತಿದೆ. ಎಲ್ಲ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ. ಇನ್ನು ಮುಂದಕ್ಕೂ ಒಂದಷ್ಟು ಜನ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ, ನನಗೆ ವಿಶ್ವಾಸ ಇದೆ. ಸೊ ಯಾರು ಯೂತ್ ಕಾಂಗ್ರೆಸ್ನ ಸದಸ್ಯರಾಗ್ತಾನೆ, ಯಾರು NSU ಸದಸ್ಯರಾಗ್ತಾನೆ, 90% ಈ ಪಕ್ಷದಲ್ಲೇ ಉಳ್ಕೊಳ್ತಾರೆ. ಇದು ನನ್ನ ಇತಿಹಾಸದ ಒಂದು ಪುಟ. ಇದನ್ನು ನನಗೆ ಗಮನ ಇದೆ. ಮುಂದಕ್ಕೆ $33% ರಿಸರ್ವೇಶನ್, ಇನ್ನ 74 ಸೀಟ್ಗಳನ್ನ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಯಾರು ಕೈಲೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಂತ ಹೇಳಿ DK ಶಿವಕುಮಾರ್ ಮಕ್ಕಳು, DK ಶಿವಕುಮಾರ್ ಹೆಂಡ್ತಿನೋ, ಇಲ್ಲ ನಮ್ಮ ಸಲೀಂ ಹೆಂಡ್ತಿನೋ, ಇಲ್ಲ ದಿನೇಶ್ ಹೆಂಡ್ತಿನೋ ಅಲ್ಲ. ನೀವು ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಟಿಕೆಟ್ ತಗೊಳ್ಳೋಷ್ಟು ಶಕ್ತಿ ನಿಮಗೆ ಬರಬೇಕು. ಆಗ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಒಂದು ದೊಡ್ಡ ಶೋಭೆ ಬಂದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ತಾವೆಲ್ಲ ಕೂಡ, ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ನಿಮಗೆ ಸಿಕ್ಕಿರುವಂತಹ ನಾಯಕತ್ವದ ಗುಣದ ಅವಕಾಶ, ಇದನ್ನು ಬೆಳೆಸ್ಕೊಂಡು ಒಂದು ದೊಡ್ಡ ಭವಿಷ್ಯವನ್ನು ತಾವೆಲ್ಲ ರೂಪಿಸ್ಕೊಂಡು, ಇವತ್ತು ನಿಮ್ಮ ಆಲೋಚನೆಗಳು ನಿಮ್ಮ ನಾಯಕತ್ವವನ್ನು ರೂಪಿಸ್ತದೆ. ನೀವು ಯಾರ ಮೇಲೂ ಕಾಂಗ್ರೆಸ್ ಅಂತರಾಗಿ ನೀವೇ ಕೂಡ ಕಾಲು ಎಳೆದ್ಬಿಟ್ಟು ನಿಮ್ಮಲ್ಲಿ ಯಾರು ಚುನಾವಣೆಯಲ್ಲಿ ಗೆದ್ದು ಸೋತಿದ್ದಾನೆ ಅವನ ಮುಗಿಸುವಂತ ಪ್ರಯತ್ನ, ಸೋತಿರೋನು ಗೆದ್ದವನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ಈ DK ಶಿವಕುಮಾರ್ ಮುಂದಕ್ಕೆ ನಿಮಗೆ ಯಾವ ತರದ ಅವಕಾಶನೂ ಕೊಡುವುದಿಲ್ಲ. ಯಾರು ನಿಮ್ಮ ವ್ಯಕ್ತಿಗತವಾದಂತಹ ವಿಚಾರಗಳನ್ನ ಬಿಟ್ಟು ಪಕ್ಷದ ಕಡೆ ನೀವೆಲ್ಲ ಕೆಲಸವನ್ನ ಮಾಡ್ತೀರಿ, ಅದಕ್ಕೆ ನಾವು ಗೌರವನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ವಿಚಾರಗಳು ಇದೆ. ಕೊನೆಯದಾಗಿ ನಾನು ನಮ್ಮ ದಿನೇಶ್ ಗುಂಡ್ರಾಯರು ಕೂಡ ನನ್ನ ಭಾಷಣ ಆದ್ಮೇಲೆ ಅವರು ಕೂಡ ಮಾತಾಡಬೇಕು. ಯಾಕೆ ಅವರು ಕೂಡ ಮತ್ತು ರಿಜ್ವಾನ್ ಕೂಡ ಮಾತಾಡಬೇಕು. ಅವರಿಬ್ರು ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಸ್ತಿ ಇದ್ದಂಗೆ. ಅನೇಕ ಸಂಘಟನೆಗಳ ಇಡೀ ರಾಜ್ಯವನ್ನ ಪ್ರವಾಸ ಮಾಡಿ, ಇನ್ನ ಬಹಳ ಜನ ನಮ್ಮ ನಂಜೇಮಟ್ಗೆಲ್ಲ ಭಾಷಣ ಮಾಡಕ್ ಬಿಟ್ರೆ 1 ಗಂಟೆ ಮಾತಾಡ್ತಾರೆ, ಬಹಳ ಸ್ವಾರಸ್ಯವಾಗಿ ಮಾತಾಡ್ತಾರೆ. ಇಸ್ ವೆರಿ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ಸ್ ಅವರೆಲ್ಲ. ಸೊ ಈಗ ಹೊಸ ತಳಿ ನಮ್ಮ ದಿನೇಶ್ ಗುಂಡ್ರಾಯ್ ಮತ್ತು ನಮ್ಮ ರಿಜ್ವಾನ್ ಅವರು ಮಾತಾಡ್ತಾರೆ. ನನಗೆ ಅಸೆಂಬ್ಲಿಲಿ ದೊಡ್ಡ ವಿಚಾರಗಳಿದೆ, ಕೌನ್ಸಿಲ್ ಅಲ್ಲಿ ಅಸೆಂಬ್ಲಿಲಿ. ಆದ್ರೂ ಕೂಡ ಫಸ್ಟ್ ಪಕ್ಷ ಮುಖ್ಯ, ಪಕ್ಷ ಇದ್ರೆ ಅಧಿಕಾರ, ಪಕ್ಷ ಇದ್ರೆ ಸರ್ಕಾರ, ನೀವಿದ್ರೆ ನಾವು ಅನ್ನೋ ದೃಷ್ಟಿಯಿಂದ ನಿಮಗೆ ಗೌರವನ ಕೊಡಬೇಕು ಅಂತ ಹೇಳಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಬಹಳ ಸಂತೋಷ ಆಯಿತು. ಆದರೆ ಸಂತೋಷಕ್ಕೆ ಗೌರವ ಬರಬೇಕಾದ್ರೆ ನೀವು ಶಿಸ್ತನ್ನ ಕಲಿಬೇಕು. ನಿಮ್ಮ ಶಿಸ್ತಿಲ್ಲ ಅಂದ್ರೆ
ಯಾವ ಪಕ್ಷ ಕೂಡ ಉಳಿಲಿಲ್ಲ. ನನಗೆ ವಿಶ್ವಾಸ ಇದೆ 2028ರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. 2029ರಲ್ಲಿ ಈ ರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ರಾಹುಲ್ ಗಾಂಧಿ ಅವರು ನಾಯಕತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಧ್ವಜ ಆರ್ತದೆ ಅನ್ನೋ ವಿಶ್ವಾಸ ನನಗಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಯೂತ್ ಕಾಂಗ್ರೆಸ್.